ಭಾಗ್ಯ, ಈ ಫೈಲ್ ನಿಮ್ಗೆಲ್ಲಿ ಸಿಕ್ತು? ಇದು ನಿಮ್ ಮನೆ ಹತ್ರ ಬಿದ್ದಿತ್ತು, ಕೊಟ್ಟು ಹೋಗೋಣ ಅಂತಾನೆ ಬಂದೆ, ತಗೊಳ್ಳಿ. ಇವಾಗ ಅಣ್ಣನ ಸ್ಥಾನದಲ್ಲಿ ನಿಂತು ಆದಿ ಬ್ರದರ್ ನನ್ನ ಗೈಡ್ ಮಾಡ್ತಿದ್ದಾರೆ. ಅವ್ರ ಮುಂದೆನೂ ನೀನ್ ನಾಟಕ ಮಾಡಿ ಅವರು ನನ್ನಿಂದ ದೂರ ಆಗೋ ತರ ಮಾಡ್ಬೇಡ ಪ್ಲೀಸ್. ಇವ್ರು ನೋಡಿದ್ರೆ ಆದಿ ಅವರಿಂದ ದೂರ ಇರು, ನಾನು ಅವ್ರ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಅವರಿಂದ ನಾನು ದೂರ ಇರೋಣ ಅಂದ್ರೆ ಒಂದಲ್ಲ ಒಂದ್ ರೀತಿ ಆ ಮನೆಗೆ ಹೋಗೋದು, ಈ ತರ ಸ್ವೀಟ್ ಮಾಡ್ಕೊಡೋದು, ಏನೇನೋ ಆಗ್ತಿದೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಏ ಭಾಗ್ಯ, 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 ಭಾಗ್ಯ. ಅದೇ ಎಲ್ಲ ಕಳ್ದೋಗಿದ್ದೆ. ಅಲ್ಲಮ್ಮ, ಎಲ್ಲೋ ಗಮನ ಇಟ್ಕೊಂಡು ಈ ತರ ಮಾಡಿದ್ರೆ ಸೀದೋಗತ್ತಷ್ಟೇ ಎಲ್ಲ. ಕ್ಷಮಿಸಿ ಅತ್ತೆ, ಗೊತ್ತಾಗ್ಲಿಲ್ಲ. ಅಲ್ಲ, ಏನಾಗಿದೆ ನಿನಗೆ ಅಂತ ಭಾಗ್ಯ? ತಂಗಿ ಮದುವೆ ಆಯ್ತು, ಚೆನ್ನಾಗೇ ಆಯ್ತು, ಮತ್ ಯಾಕೆ ಆಕಾಶ ತಲೆ ಮೇಲೆ ಬಿದ್ದೋರ್ ತರ ನಿಂತಿದ್ಯಾ? ಇವಾಗ ಅಣ್ಣನ ಸ್ಥಾನದಲ್ಲಿ ನಿಂತು ಆದಿ ಬ್ರದರ್ ನನ್ನ ಗೈಡ್ ಮಾಡ್ತಿದ್ದಾರೆ. ಅವ್ರ ಮುಂದೆನೂ ನೀನ್ ನಾಟಕ ಮಾಡಿ ಅವರು ನನ್ನಿಂದ ದೂರ ಆಗೋ ತರ ಮಾಡ್ಬೇಡ. ನೋಡು ನೋಡು, ನಾ ಮಾತಾಡ್ತಾನೇ ಇದ್ದೀನಿ, ನೀನೇನೋ ಚಿಂತೆ ಮಾಡ್ತಾ ನಿಂತಿದ್ಯಾ. ಏನ್ ಚಿಂತೆ ಮಾಡ್ತಿದ್ಯಾ ಮಗಳೇ? ಹೇಳು ನನಗೆ. ಅಯ್ಯೋ, ಏನೂ ಇಲ್ಲ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ಸರಿ ಆಯ್ತು, ಈ ಸ್ವೀಟು ಚೆನ್ನಾಗಿ ಮಾಡು. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಕೈ ಬಿಟ್ಟು ಹಾಕು, ತುಪ್ಪದಲ್ಲಿ ಹುರಿ. ಏನು ಅಂದ್ರೆ ಪೂರ್ತಿ ಸ್ವೀಟ್ ಆದ್ಮೇಲೆ ಒಂದ್ ಅರ್ಧ ಸೌಟು ಜಾಸ್ತಿನೇ ತುಪ್ಪ ಹಾಕು. ಏನು ಹುಡುಗಿನೋ ಏನೋ, ಯಾವಾಗ್ಲೂ ಎಲ್ಲೋ ಕಳ್ದೋಗಿರ್ತಾಳೆ. ಹಲೋ ಹಲೋ ಮೇಡಮ್, ಎಲ್ಲಿ ಹೋಗ್ತಿದ್ದೀರಾ? ಒಳಗಡೆ ಅಣ್ಣ, ಇದನ್ನ ಕೊಡ್ಬೇಕಿತ್ತು. ಇಲ್ಲ ಇಲ್ಲ, ಹಾಗೆಲ್ಲ ಬಿಡಕ್ಕಾಗೋದಿಲ್ಲ ಮೇಡಮ್. ನೋಡು, ಆ ಭಾಗ್ಯನ ಯಾವ್ದೇ ಕಾರಣಕ್ಕೂ ಒಳಗಡೆ ಬಿಡ್ಬೇಡ. ಅಲ್ಲ ಮೇಡಮ್, ಅವ್ರ ಪೂಜಾ ಮೇಡಮ್ ಅವ್ರ ಅಕ್ಕ ಅಲ್ಲ ಮೇಡಮ್. ಪೂಜಾ ಅವ್ರ ಅಕ್ಕ ಆದ್ರೆ ಅವಳಿಗೇನೆ ಎಡ್ಕೊಂಬಿದ್ಯಾ? ನಾನು ಹೇಳ್ದಷ್ಟು ಕೇಳು ಅಷ್ಟೇ. ಕಾಮ ಸರ್ ಕೆಲಸದಿಂದ ತೆಗ್ದಾಕ್ತಾರೆ ಮೇಡಮ್. ನೋಡು, ಅದೆಲ್ಲ ಏನೂ ಆಗಲ್ಲ. ಡ್ಯಾಡಿಗೆ ಗೊತ್ತಾಗದೇ ಇರೋ ತರ ನಾನ್ ನೋಡ್ಕೊಳ್ತೀನಿ. ಸರಿ ಮೇಡಮ್. ಉಲ್ಟಾ ಏನಾರು ಹೊಡೆದು ಖಂಡಿತ ಕೆಲ್ಸ ಹೋಗುತ್ತೆ. ಆಮೇಲೆ ಇನ್ನೊಂದ್ ವಿಷಯ, ಒಳಗಡೆ ಏನಾರು ಕೊಡು ಅಂತ ಅವಳು ಏನಾರು ಕೊಟ್ರೆ ಅದನ್ನ ತಗೋಬೇಡ. ಇಲ್ಲ ಮೇಡಮ್, ಯಾವ್ದೇ ಕಾರಣಕ್ಕೂ ಅವ್ರನ್ನ ಒಳಗಡೆ ಬಿಡಲ್ಲ. ಭಾಗ್ಯ, ಯಾವ್ದೇ ಕಾರಣಕ್ಕೂ ನಿನ್ನ ಒಳಗಡೆ ಬಿಡಲ್ಲ ಕಾಣೆ. ನೀನ್ ಯಾರಂತ ಒಳಗಡೆ ಬಿಡ್ತಾನೆ? ಅಣ್ಣ, ನಾನು ಈ ಮನೆ ಸೊಸೆ ಇದ್ದಾಳಲ್ಲ ಪೂಜಾ, ಅವಳ ಅಕ್ಕ. ಬಹುಶಃ ನಿಮ್ಗೆ ನನ್ ಇಲ್ಲ ಅನ್ಸುತ್ತೆ. ನೋಡಿ, ನೀವ್ ಯಾರಾದ್ರೂ ಅಷ್ಟೇ, ಒಳಗಡೆ ಬಿಡಕ್ಕಾಗಲ್ಲ. ಯಾಕಣ್ಣ, ಯಾಕೆ ಬಿಡಕ್ಕಾಗಲ್ಲ ಅಂತ ಹೇಳ್ತಿದ್ದೀರಿ? ಯಾಕೆ ಅಂತನಾದ್ರೂ ಹೇಳಿ. ನಿಮ್ಗೆ ಉತ್ತರ ಕೊಟ್ಕೊಂಡು ಕುತ್ಕೊಳಕ್ ಆಗಲ್ಲ ಇಲ್ಲಿ. ಸುಮ್ಮನೆ ಟೈಮ್ ಇಲ್ಲ, ಹೊರಡಿ ಮೇಡಮ್. ಬ್ರದರ್, ಎಲ್ಲ ಫೈಲ್ಸು ಇದೆಯಲ್ಲ, ಯಾವ ಫೈಲ್ಸು ಮಿಸ್ ಆಗಬಾರ್ದು. ಇದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್. ನಾವು ಯಾವುದರಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಅಂಡ್ ಈ ಫೈಲ್ನ ಹುಷಾರಾಗಿ ನೋಡ್ಕೊಳ್ಳಿ. ಎಸ್ ಬ್ರದರ್, ಎಲ್ಲ ಫೈಲ್ಸು ಇದೆ, ಅದನ್ನು ಕೂಡ ಜೋಪಾನವಾಗಿ ನೋಡ್ಕೊತೀನಿ ಕೊಡಿ. ಮೇಡಮ್, ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಮೇಡಮ್. ಹೋಗ್ರಿ ಮೇಡಮ್. ಆಯ್ತಣ್ಣ, ಸರಿ, ನನ್ನನ್ನು ಒಳಗಡೆ ಬಿಡೋದ್ ಬೇಡ, ಇದನ್ನಾದ್ರೂ ಒಳಗಡೆ ಕೊಡಿ. ನೋಡಿ ಮೇಡಮ್, ನೀವ್ ಹೇಳಿದೆಲ್ಲ ಕೇಳಕ್ ಆಗಲ್ಲ, ಹೊರಡಿ. ಏನ್ ಮಾಡ್ಲಿ ಇವಾಗ? ಸ್ವೀಟ್ ಕೊಡದೆ ಹಾಗೆ ಹೋಗೋಣ ಅಂದ್ರೆ ಪೂಜಾ ಬೇಜಾರ್ ಮಾಡ್ಕೊಳ್ತಾಳೆ. ಆಮೇಲೆ ಅತ್ತೆಗೇನಾದ್ರೂ ವಿಷಯ ಗೊತ್ತಾದ್ರೆ ಅವರು ಕೋಪ ಮಾಡ್ಕೋತಾರೆ. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ವೇ. ಇಲ್ಲಿ ನಿಂತ್ಕೊಂಬೇಡಿ ಅಂದ್ರೆ ಅರ್ಥ ಆಗಲ್ಲ ಮೇಡಮ್, ಹೊರಡಿ.
ಏನ್ ಮಾಡ್ಲಿ ನಾನು? ಇವ್ರು ನೋಡಿದ್ರೆ ಯಾವ್ದೇ ಕಾರಣಕ್ಕೂ ಒಳಗಡೆ ಬಿಡಲ್ಲ ಅಂತ ಹೇಳ್ತಾ ಇದಾರೆ. ಒಂದ್ ಕೆಲ್ಸ ಮಾಡ್ತೀನಿ, ಪೂಜಂಗ್ ಫೋನ್ ಮಾಡ್ತೀನಿ. ಫೋನ್ ಎತ್ತೆ ಪೂಜಾ. ಛೇ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಾನೆ ಎಮ್ಮೆ ಮುಖ ನೋಡೋ ತರ ಆಯ್ತು. ಇನ್ನೇನೇನಾಗತ್ತೋ ಎಲ್ಲ ನನ್ನ ಕರ್ಮ. ಇವಳು ಯಾಕೆ ಫೋನೇ ತೆಗಿತಿಲ್ಲ? ಅಣ್ಣ, ಅಷ್ಟೆಲ್ಲ ಹೇಳಿದ್ರು ಯಾಕಣ್ಣ ಹೀಗ್ ಮಾಡ್ತಿದ್ದೀರಿ? ಈ ಫೈಲ್ ನ ಆದಿ ಸರ್ಗ್ ಕೊಡಿ ಅಂದ್ರೆ ಇವ್ರ ಹತ್ರ ಕೊಟ್ಟಿದ್ದೀರಲ್ಲ, ಯಾಕಣ್ಣ? ನೋಡಮ್ಮ, ನೋಡಿ ಅಣ್ಣ, ಇಷ್ಟೆಲ್ಲ ಆದ್ಮೇಲೂ ನೀವ್ ಹೇಳ್ತಾ ಇರೋದನ್ನೆಲ್ಲ ಕೇಳಿಸ್ಕೊಂಡ್ ಕೂರೋದಕ್ಕೆ ನನ್ ಕೈಲಿ ಆಗಲ್ಲ. ನಾನೇ ಹೋಗಿ ಫೈಲ್ ಕೊಡ್ತೀನಿ. ಯೋ ಜೆಂಟಲ್ಮನ್, ಐ ಆಮ್ ರಿಯಲಿ ಸಾರಿ. ಹೌದು, ನಾನು ಆ ಫೈಲ್ನ ತಗೊಂಡ್ಬರ್ಬೇಕಾಗಿತ್ತು, ಬಟ್ ಐ ಥಿಂಕ್ ಐ ಫಾರ್ಗಾಟ್. ಪ್ಲೀಸ್ ಗಿವ್ ಮಿ ಸಮ್ ಟೈಮ್. ನೋ ಆದಿ, ವಿ ಆರ್ ಸಾರಿ. ಭಾಗ್ಯ, ಈ ಫೈಲ್ ನಿಮ್ಗೆಲ್ಲಿ ಸಿಕ್ತು? ಇದು ನಿಮ್ ಮನೆ ಹತ್ರ ಬಿದ್ದಿತ್ತು, ಕೊಟ್ಟು ಹೋಗೋಣ ಅಂತಾನೆ ಬಂದೆ, ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನಾನೇನ್ ಬರ್ತೀನಿ. ಇರಿ, ಒಂದು 5 ನಿಮಿಷ ಮೀಟಿಂಗ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಹೊರಡ್ತೀನಿ. ಪ್ಲೀಸ್ 5 minutes ವೇಟ್ ಮಾಡಿ. ಸಾರಿ ಎವ್ರಿಬಡಿ. This is the file. Please be seated. Please go through. ಸೂಪರ್ ಆದಿ ತಾಂಡವ್. ಐ ಮೀನ್, Yes, I am in. I am also. Pandu, let's have lunch. Yeah, Pandu, ಇವ್ರನ್ನೆಲ್ಲ ಊಟಕ್ಕೆ ಕರ್ಕೊಂಡು ಹೋಗಿ. Yeah, please. ಅದು ನೀವು I'll join you in some time. ಭಾಗ್ಯ, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಥ್ಯಾಂಕ್ಸ್ ತುಂಬಾ ಚಿಕ್ಕ ಪದ. ಇವತ್ತು ನೀವು ಮಾಡಿದಿರಲ್ಲ ಹೆಲ್ಪ್, ಅದು ನಿಜವಾಗ್ಲೂ ತುಂಬಾ ದೊಡ್ಡ ಹೆಲ್ಪ್. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ನಿಮಗದು ಗೊತ್ತಿಲ್ಲ ಅಲ್ವಾ ಬ್ರದರ್? ಎಸ್, ಹೌದು. ಭಾಗ್ಯ, ನೀವೇನಾದ್ರೂ ಒಂದ್ ವೇಳೆ ಫೈಲ್ ತಂದು ಕೊಟ್ಟಿರ್ಲಿಲ್ಲ ಅಂದ್ರೆ ಎಷ್ಟು ಅವಮಾನ ಆಗ್ತಿತ್ತು ಗೊತ್ತಾ? ಎಲ್ರ ಮುಂದೆ ನಾವು ತಲೆ ತಗ್ಸೋ ಹಾಗಾಗ್ತಿತ್ತು. ಹೌದು, ನೀವೇನ್ ನಮ್ಮನೆ ಕಡೆ? ಅದು ಪೂಜಾ ಸ್ವೀಟ್ ಮಾಡ್ಕೊಂಡು ತಗೊಂಡ್ ಬಾ ಅಂತ ಹೇಳಿದ್ಲು. ಸ್ವೀಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೆ ಮನೆ ಹತ್ರ, ಅವಾಗ ಫೈಲ್ ಅಲ್ಲಿ ಬಿದ್ದಿದ್ ನೋಡಿದೆ. ಸೂಪರ್, ನೀವು ಬಂದಿದ್ದು ಒಳ್ಳೇದಾಯ್ತು ನೋಡಿ. ಇಲ್ಲ ಅಂದ್ರೆ ನಮ್ ಬ್ರದರ್ ಎಫರ್ಟ್ ಹಾಕಿದಾರಲ್ಲ, ಎಲ್ಲ ವೇಸ್ಟ್ ಆಗ್ತಿತ್ತು. ಬ್ರದರ್, ಇವತ್ತು ಇವರಿಂದನೇ ನಮ್ ಪ್ರಾಜೆಕ್ಟ್ ಸೇವ್ ಆಯ್ತು.
ಭಾಗ್ಯ, ಇವತ್ತು ನೀವು ನಮ್ಮ ಮೇನ್ ಗೆಸ್ಟ್ ಇದ್ದಂಗೆ. ಇವತ್ತು ನೀವು ನಮ್ಮ ಜೊತೆನೆ ಊಟ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ ಅದೆಲ್ಲ ಏನು ಬೇಡ, ನಾ ಹೊರಡ್ತೀನಿ. ಅರೆ, ಹಾಗೆ ಹೇಳಿದ್ರೆ ಹೇಗೆ? ಬರ್ಬೇಕು ಅಂದ್ಮೇಲೆ ಬರ್ಬೇಕು ಅಷ್ಟೇ. ಬ್ರದರ್, ನೀವ್ ಹೇಳಿ. ಹೌದು ಭಾಗ್ಯ ಅವರೇ, ಪ್ಲೀಸ್ ನೀವು ನಮ್ಮ ಜೊತೆ ಬನ್ನಿ. ಅದು ಭಾಗ್ಯ ಅವರೇ, ಬರ್ಬೇಕು ಅಂದ್ಮೇಲೆ ಬರ್ಬೇಕು ಅಷ್ಟೇ. ನಡೀರಿ ಪ್ಲೀಸ್. ಭಾಗ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ಅಯ್ಯೋ ಆದಿಯವ್ರೆ, ನೀವು ಆಗಿದ್ದ ನನಗೆ ಇದು 53ನೇ ಸಲ ಥ್ಯಾಂಕ್ಸ್ ಹೇಳ್ತಾ ಇರೋದು ಅನ್ಸುತ್ತೆ. ನಿಮ್ಗೆ ಥ್ಯಾಂಕ್ ಯು ಹೇಳಿ ಹೇಳಿ ಬೇಜಾರಾಗಿಲ್ವಾ? ಅಲ್ಲ, ನೀವು ಮಾಡಿರೋ ಕೆಲಸ ಹಾಗಿತ್ತು, ಅದಕ್ಕೆ ಹೇಳಿದೆ ಅಷ್ಟೇ. ಅಯ್ಯೋ ಆದ್ರೂ ಆದಿಯವ್ರೆ, ಪಾಪ ನನ್ಗೋಸ್ಕರ ನೀವ್ ಯಾಕೆ ಇಷ್ಟೆಲ್ಲ ತೊಂದರೆ ತಗೊಳ್ತಿದ್ದೀರಿ? ನಾನು ಆಟೋಲ್ಲೇ ಹೋಗ್ತಿದ್ದೆ. ಭಾಗ್ಯ ಅವರೇ, ಪ್ಲೀಸ್ ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ. ಆ ಫೈಲು ನಮ್ಮ ಮೀಟಿಂಗ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತು ಅಂತ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಮ್ಮಿಂದಾನೇ ನಮ್ಗೆ ಆ ಪ್ರಾಜೆಕ್ಟ್ ಓಕೆ ಆಗಿದ್ದು. ಆದಿಯವ್ರೆ, ನನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದೇ ಕೆಲಸ ಮಾಡಿರೋರು. ಇಲ್ಲ ಭಾಗ್ಯ ಅವರೇ, ನೀವಾಗಿದ್ದಕ್ಕೆ ಇದನ್ನೆಲ್ಲ ಮಾಡಿದೀರಾ. ಅಲ್ಲ, ಬೇರೆಯವರು ಉಸಾಬ್ರಿ ನಮ್ಗೆ ಯಾಕೆ ಅಂತ ನೀವು ಹೊರಟೋಗಿದ್ರೆ ಆ ಫೈಲ್ ನಮ್ ಕೈ ಸೇರ್ತಾನೆ ಇರ್ಲಿಲ್ಲ. ಆ ಫೈಲ್ ಸಿಕ್ಕಿರ್ಲಿಲ್ಲ ಅಂದಿದ್ರೆ ನಾವು ಮಾಡಿದ ಎಫರ್ಟ್ ಎಲ್ಲ ನೀರಲ್ಲಿ ಹೋಮ ಆಗ್ತದೆ. ಅಯ್ಯೋ ಹಾಗೆಲ್ಲ ಏನು ಇಲ್ಲ ಆದಿಯವ್ರೆ. ಪರಿಶ್ರಮ ಯಾರು ಹಾಕ್ತಾರೋ ಅವ್ರ ಜೊತೆ ದೇವ್ರು ಯಾವತ್ತೂ ಇದ್ದೇ ಇರ್ತಾನೆ. ಒಬ್ಬೊಬ್ಬೊಬ್ಬ, ಏನ್ ಫಿಲಾಸಫಿ ರೀ! ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ನೀವು? ದಿನಕ್ಕೊಂದು ಹೊಸ ವಿಷಯ ಹೇಳ್ತೀರಲ್ರಿ. ಹೊಸ ವಿಷಯನ? ಹಾ, ಅವತ್ತು ದೇವಸ್ಥಾನದಲ್ಲಿ ಒಂದು ವಿಷಯ ಹೇಳಿದ್ರಿ, ಇವತ್ತು ಈ ವಿಷಯ ಹೇಳ್ತಾ ಇದ್ದೀರಾ. ಒಟ್ನಲ್ಲಿ ಹೊಸ ಹೊಸ ವಿಷಯನ ನನ್ನ ಕಲಿಸ್ತಾ ಇದ್ದೀರಾ. ಸೂಪರ್ ರೀ ನೀವು. ಹಾಗೆಲ್ಲ ಏನು ಇಲ್ಲ, ನೀವು ಒಳ್ಳೆ. ಭಾಗ್ಯ, ಅದರಿಂದ ಎಷ್ಟು ಇಂಪ್ಯಾಕ್ಟ್ ಆಯ್ತು ಗೊತ್ತಾ? ಏನ್ ಇಂಪ್ಯಾಕ್ಟ್? ನೀವು ಅವತ್ತು ಹೇಳಿದ್ರಲ್ಲ, ದೇವಸ್ಥಾನದಲ್ಲಿ ಶೂ ಕಳೆದು ಹೋದ್ರೆ ನಮ್ಮ ಹಳೆ ಕರ್ಮ ಎಲ್ಲ ಹೋಗುತ್ತೆ, ನಾವು ಎಫರ್ಟ್ ಹಾಕ್ಬೇಕು ಅಂತ. ಅದ್ ನಂಗೆ ತುಂಬಾ ಇಷ್ಟ ಆಯ್ತು. ಅದರಿಂದ ತುಂಬಾ ಚೇಂಜಸ್ ಆಯ್ತು ಗೊತ್ತಾ? ಹೌದಾ? ಏನಂತ ಚೇಂಜಸ್?